ಜುಲೈ 12ರಂದು ಸಂಚಾರಿ ಕುರಿಗಾಯಿ ಮಹಿಳೆಯರ ಜೀವನ ಶೈಲಿ, ಅವರು ಎದುರಿಸುತ್ತಿರುವ ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಗಳನ್ನು ಕುರಿತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳೆಯರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಲೆಮಾರಿ ಕುರುಬರ ಕುರಿಗಾಯಿಗಳ ಸಂಘದ ಪ್ರಧಾನ ಕಾರ್ಯದರ್ಶಿ ಫುಟ್ಬಾಲ್ ಗಿರೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 12ರಂದು ಬೆಳಗ್ಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ದಾವಣಗೆರೆಗೆ ಆಗಮಿಸಿ ಮೊದಲು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ. ಬಳಿಕ ಗುರುಭವನದಲ್ಲಿ ನಡೆಯುವ ಪ್ರತಿಭಾ ಪುರಸ್ಕಾರ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂಜೆ ಹಳೆಕುಂದವಾಡ ಬಳಿಯ ಸ್ವಾಮಿಯರ ಮನೆತೋಟದಲ್ಲಿ ಸಂಚಾರಿ ಕುರಿಗಾಯಿಗಳ ವಾಸಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯರೊಂದಿಗೆ ನೇರ ಸಂವಾದ ನಡೆಸಲಿದ್ದಾರೆ ಎಂದರು. ಸಂಚಾರಿ ಕುರಿಗಾಯಿ ಮಹಿಳೆಯರು ವರ್ಷಪೂರ್ತಿ ಕುಟುಂಬದೊಂದಿಗೆ ಅಲೆಮಾರಿ ಜೀವನ ನಡೆಸುತ್ತಿದ್ದು, ಅವರ ಸಾಮಾಜಿಕ, ಆರ್ಥಿಕ, ಆರೋಗ್ಯ, ಮಕ್ಕಳ ಶಿಕ್ಷಣ ಹಾಗೂ ಮೂಲ ಸೌಕರ್ಯ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಆಲಿಸಿ ಸರ್ಕಾರದ ಗಮನಕ್ಕೆ ತರಲು ಈ ಸಂವಾದ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ 200ಕ್ಕೂ ಹೆಚ್ಚು ಸಂಚಾರಿ ಕುರಿಗಾಯಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ಇದೇ ಭಾನುವಾರ ಸಾಯಂಕಾಲ 6 ಗಂಟೆಗೆ ಕುಂದವಾಡ ಕೆರೆ ಹತ್ರ ತೋಟದಲ್ಲಿ ನಮ್ಮ ಸಂಚಾರಿ ಕುರಿಗಾರರ ಮಹಿಳೆಯರ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಒಂದು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂವಾದ ಕಾರ್ಯಕ್ರಮಕ್ಕೆ ಈ ವಿಷಯಕ್ಕೆ ಸಂಬಂಧಿಸಿದ ಇದು ಭಾನುವಾರ ಅವ್ರದ್ದು 3 ಕಾರ್ಯಕ್ರಮಗಳಿದ್ದಾವೆ. ಬೆಳಗ್ಗೆ ಒಂದು ಮಹಿಳಾ ಮತ್ತು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡ್ತಾರೆ. ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ರಕ್ಷಣಾ ವೇದಿಕೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೆ. ಅದಾದಮೇಲೆ ಸಾಯಂಕಾಲ 6 ಗಂಟೆಗೆ ಕುಂದವಾಡ ಕೆರೆ ಹತ್ರ ಒಂದು ತೋಟದಲ್ಲಿ ನಮ್ಮ ಸಂಚಾರಿ ಕುರಿಗಾರರು ಅನುಭವಿಸ್ತಿರುವ ಮತ್ತು ಸಂಚಾರಿ ಕುರಿಗಾರ ಮಹಿಳೆಯರು ಅನುಭವಿಸ್ತಿರುವ ನೋವುಗಳ ಬಗ್ಗೆ, ಆಮೇಲೆ ಅವರು ಕುಟುಂಬದಲ್ಲಿ ಮಹಿಳೆಯರ ತುಂಬ ಶ್ರಮಜೀವಿಗಳಾಗಿದ್ದು ಮಹಿಳೆಯರ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರು ಸಂವಾದ ಕಾರ್ಯಕ್ರಮ ಇದು ಮಾಡ್ತಾ ಇದ್ದಾರೆ. ಏನಾಗಿದೆ ಅಂದರೆ ಸಂಚಾರಿ ಕುರಿಗಾರರು ಬಹುಪಾಲು ದಿನಗಳು ಸಂಚಾರದಲ್ಲೇ ಅವರು ದಿನಗಳು ತಮ್ಮ ಕುಟುಂಬಗಳನ್ನು ಮೇಕೆ ಕುರಿಗಳ ಹಿಂಡಿನೊಂದಿಗೆ ಅಲೆಮಾರಿ ಜೀವನ ನಡೆಸ್ತಾರೆ. ಈ ಟೈಮ್ನಾಗೆ ನಮ್ಮ ಸಂಚಾರಿ ಕುರಿಗಾರರ ಮಹಿಳೆಯರಿಗೆ ಕೆಲವು ಕಡೆ ದೌರ್ಜನ್ಯ ಆಗ್ತಾಯಿದೆ ಮತ್ತು ನಮ್ಮ ಸಂಚಾರಿ ಕುರಿಗಾರರು ಸಮೇತ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರ ಸಮಸ್ಯೆಗಳನ್ನ ಆಲಿಸೋಕ್ಕೋಸ್ಕರನ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗಲಕ್ಷ್ಮಿ ಚೌಧರಿ ಅವರು ಆಗಮಿಸ್ತಿದ್ದಾರೆ. ಅವರ ನೋವನ್ನ ಇದಕ್ಕೆ ಮಾಡಿ ಸ್ಪಂದಿಸಿ ಸರ್ಕಾರದ ಲೆವೆಲಲ್ಲಿ ನಮಗೆ ಆಗ್ತಾ ಇರೋಂಥ ನೋವುಗಳನ್ನು ಬಗೆಹರಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದ ಅವ್ರನ್ನ ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸಂವಾದ ಕಾರ್ಯಕ್ರಮಕ್ಕೆ ದಾವಣಗೆರೆ ಜಿಲ್ಲಾದ್ಯಂತ 200ಕ್ಕೂ ಹೆಚ್ಚು ಮಹಿಳೆಯರು ಮತ್ತು ನಮ್ಮ ಕುರಿಗಾರರು ಆಗಮಿಸ್ತಿದ್ದಾರೆ. ಕುರಿಗಾಯಿ ಮಹಿಳೆಯರು ಆಗಮಿಸ್ತಿದ್ದಾರೆ ಮತ್ತು ದಾವಣಗೆರೆ ಸುತ್ತಮುತ್ತಲ ಜಿಲ್ಲೆಯಿಂದ ಆಗಮಿಸ್ತಾ ಇದ್ದಾರೆ ಸರ್. 200ಕ್ಕಿಂತ ಹೆಚ್ಚು ನೀವೆಲ್ಲ ಮಾಧ್ಯಮ ಮಿತ್ರರು ಆ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಂಚಾರಿ ಕುರಿಗಾರ ಅನುಭವಿಸ್ತಿರೋ ನೋವನ್ನ ರಾಜ್ಯ ಮಟ್ಟಕ್ಕೆ ತಲುಪಿಸೋಕ್ಕೆ ಅನುಕೂಲ ಆಗೋಕ್ಕೆ ನಿಮ್ಮೆಲ್ಲರ ಸಹಕಾರ ಭಾಳ ಮುಖ್ಯವಾಗಿದೆ. ಆದ್ದರಿಂದ ತಾವೆಲ್ಲರೂ ಆಗಮಿಸಬೇಕಾಗಿ ತಾವು ಈ ಪತ್ರಿಕಾ ಮುಖಾಂತರ ನಾವು ಬೇಡ್ಕೊಂತೀವಿ.